ರಾಘವೇಶ್ವರ ಶ್ರೀಗಳ ವಿರುದ್ಧ ಎರಡನೇ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹವ್ಯಕರ ಚಿಂತನಾ ಘಟಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದೆ. ಬನ್ನಿ ನೋಡೋಣ. ಇವನು ಧರ್ಮ ಕೆಡಬಾರದು, ಇದು ಉದ್ದೇಶ. ಇವ್ರು ಏನು ಮಾಡ್ತಾರೆ, ಹೆಣ್ಣುಮಕ್ಕಳು ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ದಾಸವಾಟ ಕೇಳ್ತಾರೆ, ಏಕಾಂತ ದರ್ಶನ ಕೊಡ್ತಾರೆ, ಅದೇನೋ ಒಂದು ಕನ್ಯಾ ಸಂಸ್ಕಾರ ಮಾಡ್ತಾರೆ. ಏನಿದು ಕನ್ಯಾ ಸಂಸ್ಕಾರ ಯಾರಿಗೂ ಗೊತ್ತಿಲ್ಲ. ಕನ್ಯಾ ಸಂಸ್ಕಾರ ಅಂದರೆ ಯಾವುದೋ ಹೆಣ್ಮಗಳು ತೊಡೆ ಮೇಲೆ ಕೂತ್ಕೊಂಡು ಅವ್ರು ಕಿವಿ ಒಳಗೇನೋ ಮಂತ್ರ ಹೇಳ್ತಾರೆ ಅಂತ ನಾನು ಕೇಳಿ. ಕನ್ಯಾ ಸಂಸ್ಕಾರ ತಾಯಿ ತಂದೆ ಮಾಡ್ತಾರೆ, ತಾಯಿ ತಂದೆ ಮಾಡ್ತಾರೆ ಹೊರತು ಮಠಸ್ವಾಮಿ ಮಾಡೋದಿಲ್ಲ. ಅದು ಒಂದು ಸನ್ಯಾಸಿ ಅದನ್ನು ಒಂದು ಹೆಣ್ಣು ಮಗಳನ್ನು ಸ್ಪರ್ಶ ಮಾಡಿ ತನ್ನ ಕಾಲನ್ನು ಕೂತ್ಕೊಂಡು ಕಿವಿಲಿ ಉದ್ಯೋಗ ಮಾಡ್ತಾನೆ ಅಂದರೆ ಇದು ಸನ್ಯಾಸ ಧರ್ಮ ಅಲ್ಲ, ಅವರು ಸನ್ಯಾಸಿಗಳಲ್ಲ, ಅವರು ತಮ್ಮ ಲೌಕಿಕವನ್ನು ಬಿಡಲಿಲ್ಲ. ಆದ್ದರಿಂದ ಇವರು ಪೀಠವನ್ನು ಕೂತ್ಕೊಳ್ಳಿ ಅಯೋಗ್ಯರು. ಮುಂದಿನಾಗಿ ಈ ಮಠ ನಾವು ಒಂದು ಕಮಿಟಿ ಮಾಡಿದ್ವಿ. ಇವರು ಪೀಠಾರೋಹಣ ಮಾಡುವಾಗಲೇ ಒಂದು ಕಮಿಟಿ ಆಯಿತು. ಆ ಕಮಿಟಿ ಒಳಗೆ ಈಗ ನಿರ್ಣಯ ಆಯಿತು, ಮಠದ ಎಲ್ಲ ಕಾರ್ಯಕ್ರಮಗಳು ಪಾರದರ್ಶಕವಾಗಿ ನಡೆಯಬೇಕು, ಲೆಕ್ಕ ಎಲ್ಲರಿಗೂ ಗೊತ್ತಾಗಬೇಕು, ಸರಿಯಾಗಿ ಆಡಳಿತ ನಡೆಯಬೇಕು. ಆಡಳಿತ ಮಾಡಲಿಕ್ಕೆ ಒಂದು ಕಮಿಟಿ ಇರಬೇಕು. ಸಾಮಾನ್ಯ ಸಲಹೆ ಕೇಳಿ ಕಮಿಟಿಯವರು ಕಾರ್ಯಕ್ರಮ ಮಾಡಬೇಕು. ಎಲ್ಲ ಗಾಳಿ ಕೂಡಿಬಿಟ್ಟಿದ್ದಾರೆ. ಈಗ ಏನಿದ್ರು ನಿಮ್ಗೆ ಯಾರಿಗಾದ್ರೂ ಲೆಕ್ಕ ಗೊತ್ತಂತ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ ಅವ್ರು ಕೇಳಿದ್ರೆ ಹೇಳೋದಿಲ್ಲ, ಲೆಕ್ಕ ಕೇಳುವವರು ಇಲ್ಲ, ಹೇಳುವವರು ಇಲ್ಲ. ನಮ್ಮಂತೂ ಯಾರು ಕೇಳಲಿಕ್ಕೆ ಹೋದರೆ ಅದು ಜಬರದಸ್ತಿನೂ ಮಾತಾಡ್ತಾರೆ ಹೊರತು ಉತ್ತರ ಕೊಡೋದಿಲ್ಲ. ಹಾಗೆ ಈ ಮಠದ ಲೆಕ್ಕ ಯಾರಿಗೂ ಗೊತ್ತಿಲ್ಲ. ಮಠದಲ್ಲಿ ಎಷ್ಟು ಹಣ ಸಂಗ್ರಹ ಆಗಿದೆ ನೋಡಿ. ಅವಾಗ ಒಂದು 5-6 ವರ್ಷದಿಂದ ದೊಡ್ಡ ನೆರೆ ಬಂತು. ಧಾರವಾಡ ಬೆಳಗಾವಿ ಕಡೆ ನೆರೆ ಸಂಕಷ್ಟರು ಭಾಳ ಜನ ಇದ್ದರು. 500 ಮನೆ ಕಟ್ಸ್ಕೊಡ್ತೀನಿ ಅಂತ ವಾಗ್ದಾನ ಮಾಡಿದರು. ವಿದೇಶದಿಂದ ಕೂಡ ಹಣ ತಂದಿದ್ದಾರೆ. ಈ ಹಣ ಒಂದು ಮನೆಯನ್ನು ಕಟ್ಟಲಿಲ್ಲ, ಬರೆದು ಕೊಟ್ಟಿದ್ದಾರೆ ಸರ್ಕಾರ. ನನ್ನ ಹತ್ರ ಉಂಟು. ಈ ಒಂದು ಮನೆಯೂ ಕಟ್ಟಲಿಲ್ಲ. ಈ ದುಡ್ಡು ಏನಾಯಿತು ಯಾರಿಗೂ ಗೊತ್ತಿಲ್ಲ. ಗೋ ಯಾತ್ರೆಯನ್ನು ಮಾಡಿದರು. ಸರ್ಕಾರದಲ್ಲಿ 2,84,000 2,84,00,000 ರೂಪಾಯಿ ಕೊಟ್ಟಿದ್ದಾರೆ ಇವರಿಗೆ. ಆ ದುಡ್ಡು ಏನಾಯಿತು ಲೆಕ್ಕ ಗೊತ್ತಿಲ್ಲ. ಹಲವಾರು ಜನಕ್ಕೆ ದಯಣಿಗೆ ಕೊಟ್ಟಿದ್ದಾರೆ, ಸಾಲ್ಗಾಣಿಗೆ ಹಾಕಿದ್ದಾರೆ, ಬಂಗಾರ ಹಾಕಿದ್ದಾರೆ. ಏನಾಯಿತು ಯಾರಿಗೂ ಗೊತ್ತಿಲ್ಲ. ಇದಿಷ್ಟು ಇವರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಹಣ ಏನಾಯಿತು ಇದನ್ನು ಕೇಳಿ ಹೋಗಿ ನನಗುಂಟು. ಯಾಕಂದರೆ ನಾವು ಈ ಪೀಠ ಶಿಷ್ಯರು, ಅವರಿಗೆ ನಾನು ಹೇಳಿದ್ದೇನೆ, ನಾವು ನಿಮ್ಮನ್ನು ಗುರುಗಳಾಗಿ ಮಾಡಿದ್ದೇವೆ. ನಾವು ಪರಂಪರಾಗತವಾಗಿ ಮಠದ ಶಿಷ್ಯರು. ನೀವು ನಮ್ಮನ್ನು ಶಿಷ್ಯರಾಗಿ ಮಾಡಲಿಲ್ಲ. ನಿಮಗೆ ಯಾವ ಹಕ್ಕು ಕೇಳೋ ಹಕ್ಕು ಕೂಡ ಅವರಿಗಿಲ್ಲ. ಆದ್ದರಿಂದ ಈ ಮಠದ ಮೇಲೆ ಯಾವುದೇ ಪ್ರಶ್ನೆ, ಯಾವುದೇ ಲೆಕ್ಕ ಕೇಳುವ ಹಕ್ಕು ನಮಗೆಲ್ಲ ನಂಬಬೇಕು, ಭಕ್ತಿ ಸಮಾಧಾನ ಅವರಿಗೆ ಉಂಟು. ಇದನ್ನು ಅವರು ಸಂದಿಗ್ಧವಾಗಿ ಕೊಡಬೇಕು. ಕೊಡಲಿಲ್ಲ ಅದನ್ನು ತಪ್ತಾರೆ. ಎರಡನೇ ಸನ್ಯಾಸದ ನಿರ್ಲಿಪ್ತಾಗಿರಬೇಕು. ಆ ಪೂಜೆಗೆ ಒಂದಿಷ್ಟು ಹಣ, ಈ ಪೂಜೆಗೆ ಒಂದಿಷ್ಟು ಹಣ, ಅದಕ್ಕೊಂದಿಷ್ಟು ಹಣ, ಗೋ ಪೂಜೆಗೆ ಒಂದಿಷ್ಟು ಹಣ. ಈಗ ಹಲವಾರು ರೀತಿಯಿಂದ ಹಣ ಕೊಡಿಸಿದ್ದಾರೆ. ಕೋಟಿ ಉದ್ದಕ್ಕೆ ಎಷ್ಟು ಹಣ, ಗೋಯಾತ್ರೆಗೆ ಎಷ್ಟು ಹಣ, ಗೋ ಸಂಜೀವನಿಗೆ ಎಷ್ಟು ಹಣ, ಅದು ಹಣ ಭಾಳ ಕೊಡಿಸಿದ್ದಾರೆ. ಕೋಟಿಗಟ್ಟಲೆ ಕೊಡಿಸಿದ್ದಾರೆ. ಎಷ್ಟು ಕೋಟಿ ಗೊತ್ತಿಲ್ಲ. ಯಾರಿಗೆ ಲೆಕ್ಕ ಕೊಟ್ಟಿದ್ದಾರೆ ಅವರು? ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ಅಂದರೆ ಈ ಸನ್ಯಾಸಿ ನಿರ್ಲಿಪ್ತ ಅಲ್ಲ. ನಿರ್ಲಿಪ್ತ ಅಲ್ಲ ಅಂದರೆ ಅವನು ಸನ್ಯಾಸಿ ಅಲ್ಲ. ಸನ್ಯಾಸಿ ಅಲ್ಲದ್ರೆ ಪೀಠದಲ್ಲಿ ಕೂತ್ಕೊಳ್ಬಾರ್ದು. ರಾಮಕಥೆ. ಯಾವ ಸನ್ಯಾಸಿಯು ಲೌಕಿಕ ವ್ಯವಹಾರ ತೊಡಕೊಳ್ಳುವ ತಪೋನುಷ್ಠಾನದಲ್ಲಿ ನಿರತನಾಗಿರಬೇಕು. ಚಾತುರ್ಮಾಸದಲ್ಲಿ ಸನ್ಯಾಸಿ ಆದರೂ ತಪಸ್ಸು ಅನುಷ್ಠಾನ ಮಾಡ್ತಾ ಇರಬೇಕು. ನಾವು ಭಕ್ತರು ಹೋಗಿ ಸಂದರ್ಶನ ಮಾಡಿ ಶಕ್ತಿಯಾನ್ಸರ ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ದೈನಂದಿನ ಖರ್ಚು ನಡೆಯಲಿಕ್ಕೆ. ಅದನ್ನು ಬಿಟ್ಟು ಇವರು ರಾಮಕಥೆ, ಗೋಕಥೆ, ಆ ಕಥೆ, ಈ ಕಥೆ, ಛಾತ್ರ ಸಂವಾದ, ಏನು ಕಲಾ ಸಂಗಮ ಯಾಕೆ ಮಾಡ್ತಾರೆ ಇದೆಲ್ಲ ಚಾತುರ್ಮಾಸದಲ್ಲಿ? ಇವರು ತಪಸ್ಸಿನಲ್ಲಿ ನಿಷ್ಠರಾಗಬೇಕು, ತಪಸ್ಸಿನಲ್ಲಿ ಮಗ್ನರಾಗಬೇಕು. ಇವರು ಏಕಾಂತದಲ್ಲಿರಬೇಕು. ಬಂದವರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕು. ಅಲ್ಲಿ ಜನ ಉಳಿಬೇಕು. ಅದು ಹೆಂಗಸರೇ ಬರ್ತಾರೆ ಹೆಚ್ಚು ಮಂದಿ ಮಠಕ್ಕೆ. ಅವಕಾಶನೇ ಗೊತ್ತಿಲ್ಲ. ತಕರಾರು ಏನೂ ಇಲ್ಲ, ಅವರು ಬರ್ತಾರೆ. ಆದರೆ ಮಠದಷ್ಟು ಪ್ರಾಮುಖ್ಯವಾಗಿ ಹೆಂಗಸರು ಮಾತಾಡುವಂಥದ್ದೆಲ್ಲ ಏನು ಕೆಲಸ ಮಾಡ್ತಾರೆ? ಇವರು ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಇವರು ಸನ್ಯಾಸಿಗಳಲ್ಲ, ನಮ್ಮ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ನಮ್ಮ ಹವ್ಯಕ ಸಮುದಾಯದವರಿಗೆ ನಮಗೆ ಯಾರಿಗೂ ಇವ್ರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ. ಅವರು ಒಳ್ಳೇದಾಗಲಿ, ಒಳ್ಳೇದಾಗುವಂತೆ ಮದುವೆ ಬೇಕಾರಾಗಲಿ, ಯಾರ ಸಂಘ ಹೋಗಲಿ, ವೈಯಕ್ತಿಕವಾಗಿ ನಮ್ಗೆ ಯಾವ ಚಿಂತೆ ಇಲ್ಲ. ಅವ್ರಿಗೆ ಬಿಟ್ಟದ್ದು ಭಾಳ ಜನ ಇದ್ದಾರೆ. ನಿತ್ಯಾನಂದರಿದ್ದಾರೆ, ರಾಮ್ಪಾಳರು ಉತ್ತರ ದೇಶದಿಂದ ಅವರೆಲ್ಲ ಹೆಸರು ಹೇಳ್ಕೊಂಡು ಮಾಡ್ಕೊಂಡಿದ್ದಾರೆ. ಅದು ನಮ್ಗೆ ಸಂಬಂಧ ಇಲ್ಲ. ಅವರು ನಮ್ಮ ಪೀಠದಲ್ಲಿ ಕೂತಿದ್ದಾರೆ. ಇದು ಹವ್ಯಕರ ಪೀಠ, ಇದು ಧರ್ಮಪೀಠ. ಇಲ್ಲಿ ಧರ್ಮದಿಂದ ಅಧರ್ಮ ನಡೆಯಬಾರ್ದು. ಸನ್ಯಾಸಿ ಧರ್ಮಕ್ಕೆ, ಗೃಹಸ್ಥ ಧರ್ಮಕ್ಕೆ, ಬ್ರಹ್ಮಚಾರಿ ಧರ್ಮಕ್ಕೆ ಅಂಟಿಕೊಂಡಿರ್ಬೇಕು ಹೊರತು ಧರ್ಮ ವಿರೋಧವಾಗಿ ನಡ್ಕೊಂಡ್ರೆ ಅವರು ಅಯೋಗ್ಯರು, ಅನರ್ಹರು. ಆದ್ದರಿಂದ ನಾವು ಹೋರಾಡೋದು ಈ ಪೀಠದ ಪಾವಿತ್ರ್ಯ ರಕ್ಷಣೆಗೆ. ಈ ಪೀಠ ಅಪವಿತ್ರ ಆಗಬಾರ್ದು. ಇಂಥ ಏನಾದರೆ ಕೂತ್ರೆ ಆ ಪೀಠದ ಪಾವಿತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಅದು ಹೆಸರು ಹಾಳಾಗ್ತದೆ. ಈಗಾಗಲೇ ನಾವು ಹವ್ಯಕ ಸಮುದಾಯದ ಹೆಸರು ಹಾಳಾಗಿದೆ. ನಮ್ಮ ಹವ್ಯಕರ ಮಹಿಳೆ ಬಗ್ಗೆ ಹಲವಾರು ಜನ ಲೂಸಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ.
ಇದು ನಮ್ಗೆ ಸಾಲ ಇಲ್ಲ, ಇದು ಆಗಬಾರ್ದು. ಮಠದಲ್ಲಿ ಇಂಥ ಕಾರ್ಯಕ್ರಮ ಪ್ರೋತ್ಸಾಹ ಕೊಡಬಾರ್ದು. ವ್ಯವಹಾರ ಕಾಯ್ದೆ ಕೋರ್ಟು ಎಲ್ಲ ಉಂಟು. ಆದರೆ ಸನ್ಯಾಸಿ ಆದವನು ಭ್ರಷ್ಟಾಚಾರಕ್ಕೆ ಇಳಿಬಾರ್ದು, ಯಾರನ್ನು ನಿಗ್ರಹ ಮಾಡಲಿಕ್ಕೆ ಹೊರಡಬಾರ್ದು. ತಮ್ಮದೇ ಆದ ಪಡೆ ಕಟ್ಟಿ ಸಮಾಜ ಜನರನ್ನು ಹೆದರಿಸತಕ್ಕಂಥದ್ದು, ನಿಮಗೆ ಬಹಿಷ್ಕಾರ ಕೊಡ್ತೇನೆ, ನಿಮ್ಮ ಮನೆಗೆ ಯಾರು ಬರುವುದಿಲ್ಲ, ಹೀಗೆ ಹೆದರಿಸ್ತಕ್ಕಂಥ ಈ ಮಾಫಿಯಾದನ್ನು ಕೂಡ ಸನ್ಯಾಸಿಗಳಾದವರು ಮಠದವರು ಮಾಡಬಾರ್ದು. ನನಗೆ ಗೊತ್ತಿದ್ದ ಹಾಗೆ ಈ ಮಠದ ಶಿಷ್ಯರಲ್ಲಿ ಕೆಲವು ಜನ ಇಂಥ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಸಜ್ಜನರು ಯಾರೇ ಇದ್ದರೂ ಅವ್ರು ಗುರುಪೀಠದಲ್ಲಿ ಮಾತಾಡ್ತಿರೋಲ್ಲ, ಅವರು ಹಲ್ಲೆ ಮಾಡ್ತಾರೆ. ನನಗೆ ಮಾಡಿದರು ಸಿದ್ಧಾವಧಿ ಸಭೆ ಆಯಿತು, ಇವತ್ತು ಲೆಕ್ಕ ಕೇಳಬೇಕು ಈ ಬಗ್ಗೆ ವಿಚಾರ ಮಾಡಿ ಒಂದು ಸಭೆ ಮಾಡಿದರು 1989ರಲ್ಲಿ. ಆವಾಗ ಒಂದು ಜನ ಕಳಿಸಿದ್ರು, ಯಾಕೆ ಮಾಡ್ತೀವಿ ಸಭೆ, ಏನಾದ್ರು ದಕ್ಷಾಂತರದಲ್ಲಿ ವೀರಭದ್ರ ಮಾಡಿದಾಗ ನಮ್ಮ ಸಭೆ ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಏನೇನೋ ಮಾಡಿ ನಾನು ಬಂದುಬಿಡಿ ಅದು ಪ್ರಶ್ನೆ. ಆದರೆ ಇಂತಹ ಒಂದು ಕಾರ್ಯದಲ್ಲಿ ಮಠದಿಂದ ಆಗಬಾರ್ದು. ಶಂಕರಾಚಾರ್ಯರಿರ್ತಾರೆ, ಗುರುವಾದವನು ಅಹೇತುಕ ದಯಾ ಸಿಂಧು, ಅವನು ಯಾವುದೇ ಕಾರಣ ಇದ್ದವನು ದಯಾ ಸಿಂಧು ಆಗಬೇಕು. ಇಲ್ಲ ಹವ್ಯಕ ಚಿಂತನಾ ಘಟಕ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಹಲವು ಆರೋಪಗಳು ರಾಘವೇಶ್ವರ ಶ್ರೀಗಳ ವಿರುದ್ಧ ಬಂದಿರೋದ್ರಿಂದ ಅವರು ಆ ಸ್ಥಾನದಲ್ಲಿ ಕೂರೋದು ಸರಿಯಲ್ಲ, ಅದು ಸಾಕಷ್ಟು ವಿವಾದಕ್ಕೆ ಗುರಿಯಾಗುತ್ತೆ, ಅದರಿಂದಾಗಿ ಪೀಠತ್ಯಾಗ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ.